ನೋಡಿ, ಅಲಸಂದಿ ಸಾಂಬಾರು, ಬಿಳಿ ಅನ್ನ, ಹೆಸರುಬೇಳೆ ಪಾಯಸ, ಬೀಟ್ರೋಟ್ ಪಲ್ಯ, ಕುಡಿಯೋಕ್ಕೆ ಮಜ್ಜಿಗೆ. ಇದು ನೋಡಿ, ಸಾಂಬಾರಂತೂ ಅನ್ನಕ್ಕೆ ಮಾಡಿದ್ದೆ, ಮುದ್ದೆ ಮಾಡಲಿಲ್ಲ ಇವತ್ತು. ತುಪ್ಪ ಹಾಕ್ಕೊಂಡು ಬಿಸಿ ಬಿಸಿ ಅನ್ನಕ್ಕೆ ಬಿಸಿ ಬಿಸಿ ಸಾರು, ತುಪ್ಪ ಮುಟ್ಟೋಕ್ಕೆ ಆಗ್ತಾಯಿಲ್ಲ ನೋಡಿ. ಈ ಥರನೇ ಉಪ್ಪು ಅಂದ್ಕೊಂಡು ತಿನ್ನಬೇಕು, ಅಷ್ಟು ಮಜಾ ಬರುತ್ತೆ. ನನಗೆ ಸಾಂಬಾರು ಪುಡಿ ಆಗೋಗಿತ್ತು, ಮಾಡಿ ತೋರಿಸ್ತೀನಿ ಅದನ್ನು. ಇವಾಗ ಮೊದಲಿಗೆ ಹೆಂಗೆ ಮಾಡ್ತಿದ್ರು ಅಜ್ಜಿ ಆ ಥರ ಮಾಡ್ತಾಯಿದ್ದೀನಿ. ದಿನಾ ಹಿಂಗೆ ಉರಿತಾ ಇದ್ದಿದ್ದು. ಒಂದು ಸ್ಪೂನು ಕಡಲೆಬೇಳೆ, ಒಂದು ಸ್ಪೂನ್ ಉದ್ದಿನಬೇಳೆ, ಒಂದು ಸ್ಪೂನ್ ಧನಿಯಾ, ಒಂದು ಖಾರಕ್ಕೆ ಬೇಕಾದಷ್ಟು ನಮ್ಗೆ ಮೆಣಸಿನ್ಕಾಯಿ ಹಾಕ್ಕೊಂಡು, ಜೀರಿಗೆ ಒಂದು 1/4 ಸ್ಪೂನು, ಕಾಳು ಮೆಣಸು ಒಂದು 10, ಸಾಸಿವೆ ಒಂದು ಸ್ವಲ್ಪ, ಇದನ್ನೆಲ್ಲ ಒಂದೇ ಒಂದು ಡ್ರಾಪ್ ಎಣ್ಣೆ ಹಾಕ್ಕೊಂಡು ಉರಿಬೇಕು. ಈ ಮೆಣಸಿನ್ಕಾಯಿ ಉಬ್ಕೋಬೇಕು. ಆ ಥರ ಉರಿದು ನಾನು ಒಂದು ಟೊಮೊಟೊ, 2 ಬೆಳ್ಳುಳ್ಳಿ, ಸ್ವಲ್ಪ ಈರುಳ್ಳಿ ಹಾಕಿ ಇದನ್ನೂ ಫ್ರೈ ಮಾಡ್ತಾಯಿದ್ದೀನಿ. ಇದು ಸ್ವಲ್ಪ ಏನು ಫುಲ್ ಫ್ರೈ ಆಗ್ತಿದ್ರೆ ಪರವಾಗಿಲ್ಲ, ಒಂದು ಸ್ವಲ್ಪ ಉಪ್ಪು ಹಾಕಿ ಮೆತ್ತಗಾಗುತ್ತೆ ಬೇಗ. ಇದಕ್ಕೆ ಹಸಿ ಕಾಯಿ ತುರಿ ಫ್ರೆಶ್ ಆಗಿ ತುರಿದಿರೋದು ಹಾಕಿ, ಅರಿಶಿನ ಸ್ವಲ್ಪ ಹಾಕ್ಕೊಂಡು ನೋಡಿ, ಗಸಗಸೆ ಸ್ವಲ್ಪ ಹಾಕಿದ್ದೀನಿ ನಾನು. ಎಲ್ಲ ಹಾಕ್ಕೊಂಡು ಈ ಥರ ಮೆತ್ತಗೆ ಪೇಸ್ಟ್ ಮಾಡ್ಕೋಬೇಕು ನೋಡಿ. ಈ ಥರ ಪೇಸ್ಟ್ ಮಾಡಿಕೊಂಡು ಇವಾಗ ಇದಕ್ಕೆ ನೋಡಿ, ನಾನು ಅಲಸಂದಿ ಕಾಳು ರಾತ್ರಿನೇ ನೆನೆಸಿ ಮಾಡಿ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಆವಾಗೇ ಆದರೂ ಬೇಯುತ್ತೆ, ರಾತ್ರಿ ನೆನೆಸಿ ಮಾಡಿದ್ರೆ ಸಖತ್ತಾಗಿರುತ್ತೆ. ಸಾಂಬಾರು ಈರುಳ್ಳಿ ಒಂದು ಇಡೀ ಹಾಕಿದ್ದೀನಿ, ಆಲೂಗಡ್ಡೆ, ಬದನೆಕಾಯಿ, ಇವೆರಡು ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಇನ್ನೂ ಸೊಪ್ಪಿದ್ರೂ ಒಂದೆರಡು ಕಡ್ಡೆ ಹಾಕಿ ಇನ್ನೂ ಎಷ್ಟು ಟೇಸ್ಟ್ ಬರುತ್ತೋ. ಈ ಮಸಾಲೆ ಎಲ್ಲ ಹಾಕ್ಕೊಂಡು, ನೀರು ನಮಗೆ ಯಾವ ಅದಕ್ಕೆ ಬೇಕೋ ಹಾಕ್ಕೊಂಡು, ನಾನು ಬೆಲ್ಲ ಹಾಕ್ತೀನಿ. ಬೆಲ್ಲ ಹಾಕದೇ ಇರೋರು ಹಂಗೆ ಮಾಡ್ಕೊಳ್ಳಿ. ಕಲ್ಲುಪ್ಪು ಹಾಕ್ತಾಯಿದ್ದೀನಿ, ಕಲ್ಲುಪ್ಪೇ ಇಟ್ಕೊಳ್ಳಿ ಒಳ್ಳೆಯದು. ಹುಣಸೆ ಹುಳಿ ಎಲ್ಲ ಹಾಕ್ಬಿಟ್ಟು ತುಪ್ಪದಲ್ಲಿ ಒಗ್ಗರಣೆ ಕೊಟ್ರಂತೂ ಸಖತ್ತಾಗಿರುತ್ತೆ. ಇಲ್ಲ ಎಣ್ಣೆ ತುಪ್ಪ ಹಾಕ್ಬಿಟ್ಟು ಸಾಸಿವೆ ಸಿಡಿದ ಮೇಲೆ ಹಿಂಗೂ ಹಾಕ್ಕೋಬೇಕು. ನಾನು SSB ಹಿಂಗೂ ಹಾಕ್ತಾಯಿದ್ದೀನಿ. ಇದು ಘಮ ತುಂಬ ಚೆನ್ನಾಗಿರುತ್ತೆ. ಕರಿಬೇವು ಹಾಕ್ಬಿಟ್ಟು ಇವಾಗ ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋದು. ಸ್ವಲ್ಪ ಒಗ್ಗರಣೆ ಪಾತ್ರೆಗೆ ಹಿಂಗೂ ಎಲ್ಲ ಮೆತ್ಕೊಂಡಿರುತ್ತೆ, ಅದಕ್ಕೆ ಸ್ವಲ್ಪ ಹಾಕ್ಕೊಳ್ಳಿ, ಸಖತ್ತಾಗಿರುತ್ತೆ. ಈಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಒಳ್ಳೆ ರುಚಿಯಾದ ಅಲಸಂದಿ ಸಾರು ರೆಡಿ. ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ನಾನು ತುಂಬ ಮಾಡಿದ್ದೀನಿ, ನನಗೆ ಇಷ್ಟ. ತುಂಬ ಇದ್ದಾವೆ, ಒಂದೊಂದು ವೆರೈಟಿ. ಸಾಂಬಾರು ಪುಡಿ ಮಾಡಬೇಕು. ಇವಾಗ ಹೆಸರುಬೇಳೆ ಪಾಯಸ ಕೂಡ ಮಾಡ್ತಾಯಿದ್ದೀನಿ, ಬೇಸಿಗೆ ಅಲ್ವಾ, ತಂಪಾಗಿರುತ್ತೆ ಅಂತ. ಈ ಥರ ಕೆಂಪು ಹುರ್ಕೋಬೇಕು. ಹುರಿದು ಇದೇ ಬಟ್ಲಲ್ಲಿ ಚೆನ್ನಾಗಿ ತೊಳೆದ್ಬಿಟ್ಟು ಅದಕ್ಕೆ ನೀರು ಹಾಕ್ಬಿಟ್ಟು ಇಡ್ತೀನಿ ನಾನು ಬೇಯೋಕ್ಕೆ. ನೋಡಿ, ಬೇಯ್ತಾ ಇರಲಿ. ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಅಷ್ಟರೊಳಗೆ ಸೈಡಲ್ಲಿ ಬೆಲ್ಲ ಕರಗಿಸ್ಕೊಂಡಿದ್ದೀನಿ. ಬೆಲ್ಲ ಎಲ್ಲ ಇದಕ್ಕೆ ಹಾಕ್ಕೋಬೇಕು. ಇಟ್ಕೊಂಡಿದ್ದೀನಿ. ಇದಕ್ಕೆ ಬೆಲ್ಲ ಎಷ್ಟು ಇಡಿಸುತ್ತೆ ಗೊತ್ತಾಗುತ್ತಲ್ಲ. 1 ಲೋಟ ಹೆಸರುಬೇಳೆ ಹಾಕಿದರೆ 1/4 ಲೋಟ ಬೆಲ್ಲ ಇಡಿಸುತ್ತೆ. ಇಲ್ಲ ನೀರಾಗಿ ಮಾಡೋದಿದ್ರೆ 1 ಲೋಟನ ಹಾಕ್ಕೊಳ್ಳಿ. ಏಲಕ್ಕಿ ಕುಟ್ಟಿ ಹಾಕ್ಬಿಟ್ಟಿದ್ದೀನಿ, ಅದು ಮಿಸ್ ಆಗಿತ್ತು, ಅದಕ್ಕೆ ತೋರಿಸ್ದೆ. ಇದು ನೋಡಿ, ಹಾಲು ಕಾದು ತಣ್ಣಗಾಗಿರೋ ಹಾಲೇ ನಾನು 1 ಲೋಟ ಮೇಲೆ ಹಾಕಿದ್ದೀನಿ. ಹಾಲು ಹಾಕೋದ್ರಿಂದ ತುಂಬ ರುಚಿ ಬರುತ್ತೆ. ಕಾಯಲ್ಲಿದ್ದರೂ ಹಾಕಿ, ಅದು ಚೆನ್ನಾಗಿರುತ್ತೆ. ಇವಾಗ ದ್ರಾಕ್ಷಿ ಗೋಡಂಬಿ ಹುರಿದ್ಬಿಟ್ಟು ಅದಕ್ಕೆ ಹಾಕ್ಕೊಬಿಡ್ಬೇಕು. ನಾವು ಆವಾಗೆ ಕುಡಿತೀವಿ ಅಂತ ಹಾಕ್ಬಿಟ್ಟಿದ್ದೀನಿ. ಇಲ್ಲಿ ಸೈಡ್ಗೆ ಇಟ್ಕೊಂಡು ನಾವು ಯಾವಾಗ ಕುಡಿತೀವೋ, ಯಾವಾಗ ಇದು ಮಾಡ್ತೀವೋ ಆವಾಗ ಹಾಕ್ಕೊಂಡ್ರೆ ಇನ್ನೂ ಕ್ರಿಸ್ಪಿಯಾಗಿ ಸಿಗುತ್ತೆ ಆ ದ್ರಾಕ್ಷಿ ಗೋಡಂಬಿ, ಇನ್ನೂ ರುಚಿಯಾಗಿರುತ್ತೆ. ನೋಡಿ, ಲೋಟಾಗಿ ಹಾಕ್ಕೊಂಡು ನೀರೆಲ್ಲ ಕುಡಿದ್ಬಿಟ್ಟು ಲಾಸ್ಟಲ್ಲಿ ಸ್ಪೂನಲ್ಲಿ ಎತ್ಕೊಂಡು ತಿನ್ಬೇಕು ನೋಡಿ, ಅದು ಸಖತ್ತಾಗಿರುತ್ತೆ. ಕುಡಿಯೋಕ್ಕೆ ನೀರು ಮಜ್ಜಿಗೆ ಮಾಡಿದ್ದೀನಿ ನೋಡಿ. ಈ ಸಾಂಬಾರು ರೆಡಿ. ಮಧ್ಯಾಹ್ನಕ್ಕೆ ಸ್ವಲ್ಪ ತಣ್ಣಗಾಗಿದ್ದರೆ ಬಿಸಿ ಮಾಡ್ಕೋಬೋದು, ಆದರೆ ನಾನು ತಿನ್ನೋಕೆ ಮುಂಚೆನೇ ಮಾಡ್ತೀನಿ. ಇದು ನೆನ್ನೆದು, ತಿನ್ನೋಕೆ ಮುಂಚೆನೇ ಮಾಡ್ತೀನಿ, ಅದಕ್ಕೋಸ್ಕರ ಅವಾಗವಾಗೇ ಮಾಡ್ತೀನಿ ನೋಡಿ. ಎಲ್ಲ ರೆಡಿ ಆಗಿದೆ, ಬಡಿಸ್ಕೊಳ್ಳೋದು, ಊಟ ಮಾಡೋದು. ಇದು ನೋಡಿ ಪಾಯಸ, ಹೆಸರುಬೇಳೆ ಕೀರು ಪಾಯಸ ಏನಾದರೂ ಹೇಳ್ಬೋದು. ಸ್ವಲ್ಪ ನೀರಾಗೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ, ಗಂಜಿ ಥರ. ಆದರೂ ಇವತ್ತು ಸ್ವಲ್ಪ ಇನ್ನೂ ಗಟ್ಟಿಯಾಗಿ ಮಾಡಿದ್ದೀನಿ ನಾನು. ನೀರಾಗಿ ಮಾಡ್ಕೊಂಡು ಕುಡಿದ್ರೆ ಏನು ತುಪ್ಪದ್ದು ಘಮ, ಏಲಕ್ಕಿ ಎಲ್ಲ ಸಖತ್ತಾಗಿರುತ್ತೆ. ಮಾಡ್ಕೊಂಡು ನೋಡಿ, ಎಲ್ಲರಿಗೂ ಇಷ್ಟ ಆಗುತ್ತೆ. ಏನಿಸ್ತು ಅಂತ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಫಾಲೋ.